ರಾಜ ಅಂತ ಯೋಗ್ಯತೆ ನಮ್ಮ ಜಮೀನು ನಮಗೆ ಕೊಟ್ಟೈತಿ. ನಾವು ರಾಜ ಹಾಕೋಲಿ, ನಾವು ಗುಲಾಮರಾಗತ್ತೀವಿ. ಎಲ್ಲ ರೈತರು ಗುಲಾಮರಾಗಬಾರ್ದ್ರಿ. ನಾವು ನಮ್ಮ ರೈತರ ಮಕ್ಕಳು ನಾವೇನಂತೀವಿ, ರೈತರ ಮಕ್ಕಳು ಕನ್ನೆ ಸಿಗಲ್ಲ. ಯಾಕೆ ಸಿಗಲ್ಲ ಹೇಳಿ? ನಾವು ಯಾರಿಗೆ ರೈತರ ಮಕ್ಕಳಿಗೆ ಚೆನ್ನಾಗಿ ನೋಡ್ತೀವಿ. ನಾವು ಯಾವನಾರ ಒಬ್ಬ ಸರ್ಕಾರಿ ಪ್ಯೂನ್ ಬಂದನಂದ್ರೆ ಅವು ಸೆಲ್ಯೂಟ್ ಹೊಡಿತೀವಿ. ರೈತರ ಮಗ ಯಾವ ಚೆನ್ನಾಗಿ ಬೆಳೆದಾನಂದ್ರೆ ಅವು ಸೆಲ್ಯೂಟ್ ಹೊಡಿತೀವಿ. ಮತ್ತೆ ನಿಮ್ಮ ಮಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಇದು ಫೈನಾನ್ಸ್ನಾಗ ಇರ್ತಾನ, ನಾವು ಬ್ಯಾಂಕ್ನಾಗ ಅದನ್ನ ಅಂತ ಹೇಳ್ತಾರೆ. ನಿಮ್ಮ ಮಗ ಒಳ್ಳೆ ಕೃಷಿಕ ಅದನ್ನ ಅಂತ ಹೇಳ್ರಿ. ನಮ್ಮ ನಾವು ಗೌರವ ಕೊಡಲಾರ್ದ್ರೆ ಇನ್ನೊಬ್ರು ಯಾರ ಗೌರವ ಕೊಡ್ತಾರೆ ನಮಗೆ? ಹೆಮ್ಮೆಲಿಂದ ಹೇಳೋಣ, ನನ್ನ ಮಗ ಸರ್ಕಾರಿ ನೌಕರಿ ಆಗಲಿಲ್ಲ, ಪ್ರೈವೇಟ್ ನೌಕರಿ ಅದನ್ನ ಬಿಟ್ಟು ಬಿಡೋಣ. ಅಟ್ಲೀಸ್ಟ್ ನನ್ನ ಮಗ ಒಂದು ಕಡಿಕ ಕೃಷಿಕರ ಏನಂತ ಹೇಳ್ರಿ. ಯಾಕೆ ಹೇಳ್ಬಾರ್ದು ನೀವು? ನಮ್ಮನ್ನ ನಾವು ಗೌರವ ಕೊಟ್ರೆ ನಮಗೆ ಇನ್ನೊಬ್ರು 10 ಜನ ಗೌರವ ಕೊಡ್ತಾರೆ. ಕೃಷಿಕರನ್ನು ಬಿಟ್ಲೆ ಒಂದು ಮನಿ SLC ಫೇಲ್ ಅದಾರು, PUC ಫೇಲ್ ಅದಾರು, ಡಿಗ್ರಿ ಫೇಲ್ ಅದಾರು. ಈ ಕೃಷಿ ಹಿಂದೆ ಇರ್ತದ. ಈ ನಿಜವಾಗಿ ಹೇಳಕತ್ತೀನಿ, ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಇದಕ್ಕೆ ತಂತ್ರಜ್ಞಾನ ಬೇಕಂದ್ರ ವಿದ್ಯಾವಂತರ ಕೃಷಿಕ ಬೇಕು. ಮುಂದೆ ಸಾಲಿಂದ ಸಾಲಿಗೆ 4 ಫೀಟ್ ಕಡ್ಡಾಯವಾಗಿ ಇರಲೇಬೇಕಿದು. ಯಾಕಂದ್ರೆ ದೈತ್ಯವಾಕ ಆಕಾರದಿಂದ ಬೆಳೆದ್ರಿಂದ ಇಲ್ಲಿ ಮತ್ತು ಇದು ಸಿಕ್ಕಾಪಟ್ಟೆ ದೊಡ್ಡದಿರೋದ್ರಿಂದ 4 ಫೀಟ್ ಇರಬೇಕು. ಆಮೇಲೆ ಬೀಜದಿಂದ ಬೀಜಿಗೆ 1.5 ಫೀಟ್ ಇರಲೇಬೇಕು. ಈ ತರ ಏನೋ ನಿರ್ವಹಣೆ ಮಾಡಿದ್ರೆ ನಿಮ್ಗೆ ಖಂಡಿತ 8 ರಿಂದ 10 ಕ್ವಿಂಟಲ್ ನಮಗೆ ಬಂದು ಅನುಭವ. ಬಹಳ ಜನ ಹೇಳ್ತಿದ್ದಲ್ಲ 12 ಬಂದ 14 ಬಂದ, ಅವ್ರಿಗೆ ಗೊತ್ತಿಲ್ಲ. ನನಗೆ ನಾನು ಒಕ್ಕಿದ ಮಾತ್ರ ಪ್ರಾಮಾಣಿಕ ಹೇಳವ 6, 8, 10 ಕ್ವಿಂಟಲ್ ಹೋಗ್ತಾರೆ ಅಂತ ನನಗೆ ಎಲ್ಲಾ ರೈತರು ಹೇಳ್ಯಾರ.